ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಸರಿಡೋದು ಬಿಡೋದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ಸಿದ್ದರಾಮಯ್ಯ ಅವರಿಗೆ ರಸ್ತೆಗೆ ಹೆಸರಿಟ್ಕೊಂಡು ಗುರುತಿಸಿಕೊಳ್ಳಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ಸಾಧನೆ ಮಾಡಿದವರು, ಸಮಾಜಮುಖಿ ಕೆಲಸ ಮಾಡಿದವರ ಹೆಸರನ್ನ ಇಡ್ತಾರೆ. ಯಾರದ್ದೋ ಹೆಸರನ್ನ ತೆಗೆದು ಅವರ ಹೆಸರಿಡುವುದು ಬೇಡ. ಅದರ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ. ಇದೆಲ್ಲ ಸ್ಥಳೀಯ ಆಡಳಿತಕ್ಕೆ ಬಿಟ್ಟಂತ ವಿಚಾರ. ಹೆಸರಿಡುವ ವಿಚಾರಕ್ಕೆ ಪಟ್ಟು ಹಿಡಿದಿಲ್ಲ. ಸಿದ್ದರಾಮಯ್ಯನವರು ಕೂಡ ನನ್ನ ಹೆಸರಿಡಿ ಅಂತ ಏನು ಕೇಳ್ಕೊಂಡಿಲ್ಲ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಸ್ತೆಗೆ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯನೂ ಕೇಳಿಲ್ಲ, ಅವ್ರ ಅರ್ಜಿನೂ ಹಾಕೊಂಡಿಲ್ಲ, ಅದ್ರ ಬೈಕಿನೂ ಇರಲ್ಲ. ಮತ್ತು ಅನಾವಶ್ಯಕವಾಗಿ ಯಾಕೆ ಸುದ್ದಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರ ಹೆಸರಿಡಬೇಕು ಅಂತ ಬಯಕೆ ಮಾಡ್ತಾರೆ. ಅವ್ರು ಲೋಕಲ್ ಡಿಸಿಷನ್ನು. ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ನನಗೆ ಗೊತ್ತಿರೋಂಗೆ ಯಾರೂ ಹೇಳಿಲ್ಲ. ಬೇಕಾದಷ್ಟು ಅವ್ರ ಹೆಸರಿದೆ, ಯಾರೂ ಹೇಳಿಲ್ಲ. ಆಯಾ ಕಾಲದಲ್ಲಿ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ. ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸರ್, ಅದು ಅಗತ್ಯ ಇಲ್ಲ. ಒಂದು ಸಿದ್ದರಾಮಯ್ಯ ಅಷ್ಟಕ್ಕೊಂದು ಅವ್ರ ಹೆಸರಿಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರುಸ್ಬೇಕೆ? ಸುಮ್ಮನೆ ಲೋಕಲ್ ಆಗಿ ಹೇಳ್ತಾ ಇರುವಂತದ್ದು ದೇವಸ್ಥಾನದ ಸರ್ಕಲ್ ಇಂದ ರಾಯಲ್ ಹಿಲ್ ಸರ್ಕಲ್ ವರೆಗೂ ಯಾವುದೇ ಹೆಸರಿಲ್ಲ, ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂತ ಹೇಳ್ತಾ ಇರೋದು. ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು, ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ನೀವು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿಡಿದ್ರು ಆಗಲೇಬೇಕು ಇದು ಪಟ್ಟಿನ ಪ್ರಶ್ನೆ ಬರಲ್ಲ, ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು.